ನಮಸ್ಕಾರ, ನಾನು ಬಸವರಾಜ್. ಈಗಾಗಲೇ ಅಪಾಯಿಂಟ್ಮೆಂಟೇ ಕೊಟ್ಟವರಲ್ಲ, ಕಾನೂನಲ್ಲಿ ಕೆಲವು ತೀರ್ಪು ಕೊಟ್ಟರು ನೇರವಾಗಿ ಅಂದ್ರೆ ಅವ್ರ ಜವಾಬ್ದಾರಿ ಇತ್ತು, ಅವ್ರಿಗೆ ಗೊತ್ತಿರಲಿಲ್ವ ಇದೆಲ್ಲ. ಇದನ್ನೇ ಕೋರ್ಟ್ನಲ್ಲಿ ಹೇಳ್ತಾರೆ. ಅದಕ್ಕೆ ನಾನು ಓದೋದ್ನಲ್ಲ, CBI ಅಡ್ವೊಕೇಟನ್ನು ನೆಕ್ಸ್ಟ್ ಇಯರಿಗೆ ಬರಬೇಕು, ಅವ್ರಿಗೆ ನೋಟಿಸ್ ಕೊಡಿ, ಅವ್ರಿಗೂ ಬರೋಕೆ ಹೇಳಿ ಅಂತ ಹೇಳಿ ಆದೇಶ ಮಾಡುತ್ತೆ ಕೋರ್ಟಲ್ಲಿ. ಇದು CBI ಫಿಟ್ ಕೇಸ್ ಇದು ಕೊಡಬೇಕು ಅಂತ ಹೇಳಿ. DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ಬಹುದೊಡ್ಡ ವಿಕೆಟ್ನ ಪತನಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಟಾರ್ಗೆಟ್ ಇಟ್ಟಿದ್ದಾರಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗಿರುವಂಥದ್ದು ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರೆಸ್ ಮೀಟ್ನ ಈ ಸ್ಫೋಟಕ ಹೇಳಿಕೆ. ಯಾಕಂದರೆ ಒಂದು ಕಡೆ ನಾಗೇಂದ್ರ ಅವರ ರಾಜೀನಾಮೆಯ ಚರ್ಚೆಗಳು ಕೇಳಿ ಬರ್ತಿರುವಂತಹ ಸಂದರ್ಭದಲ್ಲಿ ಮೊದಲ ವಿಕೆಟ್ನ ಪತನ ಆಗಿದೆ DK ಶಿವಕುಮಾರ್ ಅವರ ಸಂಪುಟದ ಸದಸ್ಯನದ್ದು. ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡಿ ಬಂದ ಮೇಲೆ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಂತಹ ಕುಮಾರಸ್ವಾಮಿ ಅವರು ಹಾಲಿ ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಆ ಆರೋಪ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇದೆ ಅಂದರೆ ಕೋರ್ಟ್ ಇದು CBIಗೆ ಕೊಡಬಹುದಾದಂತಹ ಕೇಸ್ ಅನ್ನೋದನ್ನ ಉಲ್ಲೇಖ ಮಾಡಿದೆ ಅನ್ನೋದನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಈ ಒಂದು ವಿಕೆಟ್ ಏನಾದರೂ ಪತನ ಆದರೆ ಸರ್ಕಾರ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿ ಇರಬಹುದು, ಅದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸರ್ಕಾರ. ವಿಶೇಷ ಅಂದರೆ ಕೆಲವು ವಾರಗಳ ಹಿಂದೆ ಕುಮಾರಸ್ವಾಮಿ ಅವರೇ ಭವಿಷ್ಯ ನುಡಿದಿದ್ರು 2028ರವರೆಗೂ ಈ ಸರ್ಕಾರ ಇರೋದಿಲ್ಲ ಅಂತ. ಈಗಿನ ಹೇಳಿಕೆಯನ್ನು ನೋಡಿದ್ರೆ, ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಬಂದಿರುವಂತಹ ಗಂಭೀರ ಆರೋಪವನ್ನು ನೋಡಿದ್ರೆ ಬಹುದೊಡ್ಡ ಬದಲಾವಣೆ ಕ್ಷಿಪ್ರ ಕ್ರಾಂತಿಗಳಿಗೆ ಕಾಯೋ ಅಗತ್ಯವೇ ಇಲ್ಲ. ನೋಡಿ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಜಗಕ್ಕೆ DK ಶಿವಕುಮಾರ್ ಅವರು ಬಂದು ಕೂರ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬಂದಾಗ ಒಂದು ನರೇಟಿವ್ ಸೆಟ್ ಆಗಿತ್ತು. ಪ್ರಿಯಾಂಕ್ ಖರ್ಗೆ ಅವರು DCM ಆಗಬಹುದು ಅಥವಾ ಅತ್ಯುನ್ನತ ಸ್ಥಾನ ಅವ್ರಿಗೆ ಸಿಗಬಹುದು. ಯಾಕಂದ್ರೆ AICCಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಅವರು ಮಗನ ಭವಿಷ್ಯವನ್ನು ರೂಪಿಸಲಿಕ್ಕೆ ಇಂಥದ್ದೊಂದು ನಿರ್ಧಾರಕ್ಕೆ ಸಿದ್ದರಾಮಯ್ಯ ಅವರನ್ನು CM ಸ್ಥಾನದಿಂದ ಇಳಿಸುವಂತಹ ಪ್ರಯತ್ನಗಳಿಗೆ ಕೈ ಜೋಡಿಸಬಹುದು ಅನ್ನುವಂತಹ ಒಂದು ಚರ್ಚೆ ಕೇಳಿ ಬಂದಿತ್ತು. ಈಗ DK ಶಿವಕುಮಾರ್ ಅವರ ಸರ್ಕಾರದ ಒಂದು ಬಹುಮುಖ್ಯ ಜಾಗದಲ್ಲಿರುವಂಥವರು, ಗೃಹ ಸಚಿವರಾಗಿರುವಂಥವರು ಪ್ರಿಯಾಂಕ್ ಖರ್ಗೆ. RSS ಬಗ್ಗೆ ಅವರು ತುಂಬ ಟೀಕೆ ಮಾಡ್ತಾರೆ, ಅಥವಾ RSS ಅನ್ನ ವಿಷ ಸರ್ಪ ಅಂತಾರೆ. ಸಾಕಷ್ಟು ಮಾತುಗಳು ಕೇಳಿ ಬಂದಿದ್ವು. ರಾಮನ್ ಲೆಕ್ಕನೂ ಕೇಳಿ ಅಂತ ಹೇಳ್ತಾರೆ. ಇವೆಲ್ಲವೂ ಇರುತ್ತೆ, ಟೀಕೆ ಟಿಪ್ಪಣಿಗಳು ಸರ್ವೇ ಸಾಮಾನ್ಯ. ಆದರೆ ಅದೊಂದೇ ಕಾರಣಕ್ಕೆ ಟಾರ್ಗೆಟ್ ಮಾಡುತ್ತಾ BJP ಸಾಧ್ಯವೇ ಇಲ್ಲ. ಹಾಗೆ ನೋಡಿದ್ರೆ BJP ಪ್ರಿಯಾಂಕ್ ಖರ್ಗೆ ಅವರ ಆಡಳಿತದ ವೈಖರಿಯನ್ನು ಮೆಚ್ಚಿಕೊಳ್ಳುತ್ತೆ. ಆದರೆ ಕುಮಾರಸ್ವಾಮಿ ಅವರ ಈಗಿನ ಆರೋಪ ಇದೆಯಲ್ಲ, ನೋಡಿ, ಕುಮಾರಸ್ವಾಮಿ ಅವರು ಮಾಡಿರುವಂತಹ ಆರೋಪ ಏನು? ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಡಿ ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ನಡೆದಂತಹ ಸಹಾಯಕ ನಿರ್ವಾಹಕ ಎಂಜಿನಿಯರ್ ಗ್ರೇಡ್ 1 ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪಗಳನ್ನು ರಾಜ್ಯ ಸರ್ಕಾರ ನಿರ್ಲಕ್ಷಿಸಿದೆ ಅನ್ನುವಂಥದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಆರೋಪ. ಯಾಕಂದ್ರೆ ಈ ಅಂತಿಮ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಳ್ಳುವ ಮೊದಲೇ KPSC ಒಳಗೆ OMR ಉತ್ತರ ಪತ್ರಿಕೆಗಳ ತಿರುಚುವಿಕೆ, ಕಾಣೆಯಾಗಿರುವ CCTV ದೃಶ್ಯಾವಳಿಗಳು ಹಾಗೂ ನಿಯಮ ಉಲ್ಲಂಘನೆಗಳ ಕುರಿತು ಆಕ್ಷೇಪಣೆಗಳು ವ್ಯಕ್ತವಾಗಿದ್ದವು. ಆದರೂ ಕೂಡ ನೇಮಕಾತಿಗೆ ಅವಕಾಶ ನೀಡಲಾಗಿದೆ. ಆ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಜವಾಬ್ದಾರಿ ಹೊಂದಿದ್ದ ಈಗಿನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲ, ಕರ್ನಾಟಕ ಹೈಕೋರ್ಟ್ನಲ್ಲಿ ನಡೆದಂತಹ ವಿಚಾರಣೆಯನ್ನೂ ಕೂಡ ಕುಮಾರಸ್ವಾಮಿ ಅವರು ಇಲ್ಲಿ ಉಲ್ಲೇಖಿಸಿರುವಂಥದ್ದು. 2025 ಮಾರ್ಚ್ 19ರಂದು ನಡೆದ ವಿಚಾರಣೆಯಲ್ಲಿ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರ್ಜಿದಾರರ ಪರ ವಕೀಲರು ತನಿಖೆಯನ್ನ CBIಗೆ ವರ್ಗಾಯಿಸುವಂತೆ ಮನವಿ ಮಾಡಿದ್ದರು ಎಂದು ಕುಮಾರಸ್ವಾಮಿ ಅವರು ಹೇಳಿರುವಂತಹ ಮಾತುಗಳನ್ನು ನೀವು ವಿಡಿಯೋದ ಆರಂಭಕ್ಕೂ ಮುನ್ನ ನೋಡುತ್ತೆ. ಪ್ರಿಯಾಂಕ್ ಖರ್ಗೆ ಅವರು ಪ್ರತಿ ಸಲ ಬಂದಾಗ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ಕೊತಾರೆ. ಆದರೆ ಅವರು ಕೂಡ ಇಂತಹ ಆರೋಪಗಳನ್ನು ಹೊಂದಿದ್ದಾರೆ ಅನ್ನುವಂಥದ್ದನ್ನು ಕುಮಾರಸ್ವಾಮಿ ಅವರು ತುಂಬ ಸೂಚ್ಯವಾಗಿ, ತೀಕ್ಷ್ಣವಾಗಿ ಕುಟುಕುವ ಮೂಲಕ ಗಂಭೀರ ಆರೋಪವನ್ನು ಮಾಡಿದ್ದಾರೆ. DK ಶಿವಕುಮಾರ್ ಅವರನ್ನು ಒಂದು ಕಡೆ ಎಲ್ಲ ಕಡೆಯಿಂದಲೂ ಹಿತಶತ್ರುಗಳಾದಿಯಾಗಿ
ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ವಿರೋಧಿಸುವಂತಹ ಎಲ್ಲರೂ ಕೂಡ ತಮಗೆ ಸಾಧ್ಯವಾದಂತಹ ಎಲ್ಲ ಗಂಭೀರ ಆರೋಪಗಳ ಗುಡ್ಡೆಯನ್ನು ತಂದು ನಿಲ್ಲಿಸ್ತಿದ್ದಾರೆ. ಹಾಗೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಸಂಪುಟ ಸರ್ಕಸ್ನ ಗೊಂದಲಗಳಲ್ಲಿದ್ದರೆ ಆಕ್ರೋಶಿತ ಶಾಸಕರನ್ನ ತಣ್ಣಗಾಗಿಸುವಂತಹ ಶತಪ್ರಯತ್ನಗಳನ್ನು ಮಾಡ್ತಿದ್ರೆ, ನಾಗೇಂದ್ರ ಅವರ ರಾಜೀನಾಮೆ ಒಂದು ಕಡೆ ಆದರೆ, ಒಂದು ಮಹಿಳಾ ಮಂತ್ರಿಯನ್ನು ಮಾಡುವಂತಹ ಬಹುದೊಡ್ಡ ಸಂಕಷ್ಟದ ಮಧ್ಯೆ ಆಯ್ಕೆಯಿಂದ ಹಿಡಿದು ಹೈಕಮಾಂಡನ್ನು ಒಪ್ಪಿಸೋ ತನಕ ಸಿದ್ದರಾಮಯ್ಯ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ತನಕ ಎಲ್ಲ ಸಂಕಷ್ಟಗಳ ಮಧ್ಯೆ ಈಗ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಬಂದಿರುವಂತಹ ಆರೋಪ. ಯಾಕಂದ್ರೆ ದಾಖಲೆಗಳನ್ನು ಒದಗಿಸುವ ಮೂಲಕ ಕುಮಾರಸ್ವಾಮಿ ಅವರು ಈ ಆರೋಪವನ್ನು ಮಾಡ್ತಿದ್ದಾರೆ. ಇದಕ್ಕೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ತಮ್ಮದೇ ಆದ ಶೈಲಿಯಲ್ಲಿ ಉತ್ತರ ಕೊಡುವ ಪ್ರಯತ್ನ ಮಾಡಿದ್ದಾರೆ. ಈ ಇಡೀ ಪ್ರಕರಣವನ್ನು ನೋಡಿದಾಗ ಒಂದು ಪ್ರಿಯಾಂಕ್ ಖರ್ಗೆ ಅವರ ಮೇಲೂ ಕೂಡ ಬಂದಿರುವಂತಹ ಗಂಭೀರ ಆರೋಪ ಬಹುಪಾಲು ಸತ್ಯವಾಗಿ ಬಿಟ್ಟರೆ ಕೋರ್ಟ್ನ ಆದೇಶವನ್ನೂ ಒಳಗೊಂಡಂತೆ ನಾಗೇಂದ್ರ ಅವರ ನಂತರದಲ್ಲಿ ಅತಿ ದೊಡ್ಡ ವಿಕೆಟ್ ಪತನವಾಗಬಹುದು. ಅದು ಪ್ರಿಯಾಂಕ್ ಖರ್ಗೆ ಅವರು. AICCಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರನ ಮೇಲೆ ಇಂತಹ ಗಂಭೀರ ಆರೋಪ ಸಾಬೀತಾಗಿ ಬಿಟ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಬಹುದೊಡ್ಡ ಮುಜುಗರದ ಸಂಗತಿ ಆಗುತ್ತೆ. ಅದು ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಕಂಟಕವಾಗಬಹುದು ಅಥವಾ ಸಂಚಕಾರ ತರಬಹುದು. 2028ಕ್ಕೆ 2023ರಲ್ಲಿ ಗೆದ್ದಂತಹ ಸ್ಥಾನಗಳಿಗಿಂತಲೂ ಹೆಚ್ಚು ಸ್ಥಾನವನ್ನು ಗೆದ್ದು ಕಾಂಗ್ರೆಸ್ ಅನ್ನು ಮತ್ತೆ ಅಧಿಕಾರಕ್ಕೆ ತರ್ತೀನಿ ಅನ್ನುವಂತಹ ರಾಷ್ಟ್ರೀಯ ಮಾಧ್ಯಮವೊಂದರ ಡಿ ಕೆ ಶಿವಕುಮಾರ್ ಅವರ ಶಪಥ ಕೂಡ ಇಲ್ಲಿ ನಿಜವಾಗಲಾರದು. ಇಷ್ಟೆಲ್ಲ ಗಂಭೀರ ಆರೋಪಗಳು ಹೀಗೆ ದೊಡ್ಡ ದೊಡ್ಡ ವಿಕೆಟ್ಗಳ ತಲೆದಂಡ ಆಗ್ತಾ ಬಂದ್ರೆ ಸರ್ಕಾರಕ್ಕೆ ಜನ ಇಟ್ಟಿರುವಂತಹ ವಿಶ್ವಾಸ ಹೋಗುತ್ತೆ. ಆಡಳಿತ ವಿರೋಧಿ ಅಲೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಅದು ಹವಾ ಸೃಷ್ಟಿಸ್ತಿರುವಂತಹ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮೇಲಿನ ಈ ಗಂಭೀರ ಆರೋಪ ಸಾಬೀತಾಗಿ ಒಂದು ವೇಳೆ ಅವರು ರಾಜೀನಾಮೆ ಕೊಡುವ ಸ್ಥಿತಿ ಬಂದರೆ, ಒಂದು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ AICCಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರನೇ ಇಂತಹ ಗಂಭೀರ ಆರೋಪಗಳನ್ನು ಮಾಡಿದ್ರು ಅನ್ನುವಂತಹ ದೊಡ್ಡ ವಿವಾದ ಕಾಂಗ್ರೆಸ್ಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಲಾಸನ್ನು ತರುತ್ತೆ, ಕರ್ನಾಟಕದಲ್ಲಿ ಅದಕ್ಕಿಂತ ಹೆಚ್ಚಿನ ನಷ್ಟವನ್ನು ತರುತ್ತೆ. ಈ ಎಲ್ಲ ಅಂಶಗಳನ್ನು ಮೂಲವಾಗಿಟ್ಕೊಂಡೆ ಕುಮಾರಸ್ವಾಮಿಯವರು ಇನ್ನೂ ಮುಖ್ಯವಾದ ಒಂದು ವಿಚಾರ ಹೇಳಿದ್ದಾರೆ. ಉದ್ಯೋಗ ಇಲ್ಲದೆ ಒದ್ದಾಡ್ತಿರುವಂತಹ ಜೆನ್ಜಿ, ನೀವ್ಯಾಕೆ ಸುಮ್ಮನೆ ಕೂತಿದ್ದೀರಿ, ಬೀದಿಗಿಳಿಯಿರಿ, ಹೋರಾಡಿ ಕಾಂಗ್ರೆಸ್ನ ವಿರುದ್ಧ, ಈ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ KPSC ಹಗರಣದ ವಿರುದ್ಧ ನಿಮ್ಮ ತಾಕತ್ತನ್ನು ಪ್ರದರ್ಶನ ಮಾಡಿ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ವಿಶೇಷ ಅಂದ್ರೆ ಈ ಹೇಳಿಕೆ ಕೊಡಿಸೋದ್ರ ಹಿಂದೆ ಪ್ರಧಾನಿ ಮೋದಿ ಅವರ ಆದೇಶ ಇದೆ ಅನ್ನುವಂಥದ್ದನ್ನು ಕೂಡ ಕೆಲವು ಮಾಧ್ಯಮಗಳು ವಿಶ್ಲೇಷಿಸುತ್ತಿವೆ. ಹಾಗಿದ್ರೆ ಎಲ್ಲೋ ಒಂದು ಕಡೆ ಕೇಂದ್ರ ಸಚಿವರಾಗಿರುವ ಕುಮಾರಸ್ವಾಮಿ ಅವರು ಇನ್ನೇನು ರಾಜ್ಯ ರಾಜಕಾರಣಕ್ಕೆ ಬಂದೇ ಬಿಡ್ತಾರೆ ಅನ್ನುವಂತಹ ಇವತ್ತಿನ ಚರ್ಚೆಗಳೇನಿದ್ವು, ಬಹುಪಾಲು ಮಾಧ್ಯಮಗಳ ಚರ್ಚೆ, ಅದು ನಿಜ ಇರಬಹುದು. ಆ ಕಾರಣಕ್ಕೋಸ್ಕರನೇ ಸರ್ಕಾರಕ್ಕೆ, ಯಾಕಂದ್ರೆ ಒಂದು ವೇಳೆ ನಾನೇ ಸದನದಲ್ಲಿದ್ದಿದ್ರೆ ಲೆಕ್ಕ ಬೇರೆ ಇರ್ತಿತ್ತು ಅನ್ನುವಂತಹ ಕುಮಾರಸ್ವಾಮಿ ಅವರ ಮತ್ತೂ ಒಂದು ಬಹುಮುಖ್ಯ ವಿಚಾರ ಇದೆಯಲ್ಲ, ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಬಹುಪಾಲು ದಿನ ಉಳಿಯುತ್ತಾ ಅನ್ನೋ ಕುಮಾರಸ್ವಾಮಿ ಅವರ ಭವಿಷ್ಯ ಎಲ್ಲೋ ಒಂದು ಕಡೆ ನಿಜವಾಗಬಹುದಾ ಅನ್ನೋದಕ್ಕೆ ಪೂರಕವಾದ ಅಂಶ ಏನಂದ್ರೆ ಸಿದ್ದರಾಮಯ್ಯ ಅವರ ಮಹಾಮೌನ. ಇತ್ತೀಚೆಗೆ ಬಹುಪಾಲು BJP ನಾಯಕರು ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡ್ತಿರುವಂತಹ ರೀತಿ ನೀತಿ ಎಲ್ಲಕ್ಕಿಂತಲೂ ಮಿಗಿಲಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸರಿಯಾದ ವಿಪಕ್ಷ ನಾಯಕ ಅಂದ್ರೆ ಅದು R ಅಶೋಕ್ ಅವರಲ್ಲ, ಅದು ಕುಮಾರಸ್ವಾಮಿ ಅನ್ನೋದನ್ನ ಕೇಂದ್ರದಲ್ಲಿ ಇದ್ಕೊಂಡೇ ಸಾಬೀತು ಮಾಡ್ತಿದ್ದಾರೆ. ಅಂದ್ರೆ ಒಂದು ವೇಳೆ ಅವರೇ ವಿಪಕ್ಷ ನಾಯಕರಾಗಿದ್ದರೆ ಸದನಕ್ಕೆ ಆಡಳಿತ ರೂಢ ಪಕ್ಷದ ಶಾಸಕರು ಸಚಿವರು ಬಂದು ಕೂರೋದಾಗ್ಲಿ, ಸಿದ್ದರಾಮಯ್ಯ ಅವರಿಲ್ಲದೆ ಅವರು ಸದನದಲ್ಲಿ ಉತ್ತರ ಕೊಡುವಂತಹ ಶೈಲಿಗಳು ಎಲ್ಲವೂ ಕೂಡ ಬದಲಾಗ್ತಿತ್ತು, ಕಷ್ಟ ಆಗ್ತಿತ್ತು. ಅದು ಕುಮಾರಸ್ವಾಮಿ ಅವರ ತಾಕತ್ತು. ಹಾಗಿದ್ರೆ ಕುಮಾರಸ್ವಾಮಿ ಅವರ ಈ ಆರೋಪ ಏನು, ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಮಾಡ್ತಿರುವಂತಹ ಆರೋಪ ನಿಜವಾಗಬಹುದಾ? ಒಂದು ವೇಳೆ ಗೃಹ ಸಚಿವರೇ ತಲೆದಂಡ ಅಥವಾ ರಾಜೀನಾಮೆ ಕೊಡುವಂತಹ ಸ್ಥಿತಿ ಬಂದರೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ಘನತೆ ಗೌರವ ಎಲ್ಲಿಗೆ ಬಂದು ನಿಲ್ಲಬಹುದು? 2028ಕ್ಕೆ ಮತ್ತೆ ಅಧಿಕಾರದ ಗದ್ದುಗೆಗೆ ಕಾಂಗ್ರೆಸ್ ಬಂದು ಕೂರೋಕ್ಕಾಗುತ್ತೆ? ಕಮೆಂಟ್ ಮಾಡಿ.